ನಮ್ಮ ಸಂಸ್ಥೆಯಲ್ಲಿ ಬರ್ಡೇಯಲ್ಲಿ ಕೇಕ್ ಕಟ್ ಆಗೋದಿಲ್ಲ, ಬದಲಾಗಿ ಪುಸ್ತಕಗಳು ಅವರು ಓದಿದ ಶಾಲೆಗೆ ತಲುಪ್ತದೆ. ಜೀವ ಇಲ್ಲದೇ ಇದ್ದರೂ ಕೂಡ ಮಾತನಾಡುವ ಜಗತ್ತಿನ ಏಕೈಕ ಅದ್ಭುತ ಪುಸ್ತಕ ಅಂತ ಹೇಳುವ ರವಿ ಬೆಳಗೆರೆಯವರ ಮಾತನ್ನು ನೆನಪಿಸ್ಕೊಳ್ತಾ, ಪುಸ್ತಕೋದ್ಯಮದ ಹತ್ತಾರು ಹೊಸ ಆಯಾಮಗಳನ್ನು ನಿರಂತರವಾಗಿ ಶೋಧಿಸಿಕೊಂಡು ಪುಸ್ತಕದ ಸಿಗುವಿಕೆಯನ್ನು ಜನರಿಗೆ ಅತ್ಯಂತ ಸುಲಭವಾಗಿಸುವಂಥ ಪ್ರಯತ್ನ ಒಂದು ಕಡೆ, ಇನ್ನೊಂದು ಕಡೆ ರಾಜ್ಯದ ಹೊಸ ಬರಹಗಾರರ ಯುವ ಬರಹಗಾರರಿಗೆ ಒಂದು ಒಳ್ಳೆಯ ವೇದಿಕೆಯನ್ನು ಒದಗಿಸಿಕೊಡ್ತಕ್ಕಂಥ ಆಲೋಚನೆ, ಹಾಗೆ ಹಿರಿಯ ಬರಹಗಾರರ ಪ್ರಬುದ್ಧ ಚಿಂತಕರ ಬರಹಗಳನ್ನು ಪ್ರಕಟಿಸ್ತಕ್ಕಂಥ ಆಲೋಚನೆ, ಈ ಎಲ್ಲದರ ಸಮ್ಮಿಳಿತವಾಗಿ ಪುಸ್ತಕವನ್ನು ನಿರಂತರವಾಗಿ ಕಳೆದ 3 ವರ್ಷಗಳಿಂದ ಕೆಲಸ ನಿಭಾಯಿಸ್ತಾ ಇದೆ. ವಿಶೇಷವಾಗಿ ಕಳೆದ 3 ವರ್ಷಗಳಿಂದ 100ಕ್ಕೂ ಹೆಚ್ಚು ಕೃತಿ, ಅಂದರೆ ಇವತ್ತು ಬಿಡುಗಡೆ ಆಗುವ 25 ಕೃತಿಗಳು ಸೇರಿದಂತೆ ಒಟ್ಟು 104 ಕೃತಿಗಳನ್ನು ಪ್ರಕಟಿಸಿ 1 ಲಕ್ಷಕ್ಕೂ ಹೆಚ್ಚು ಕೃತಿಗಳನ್ನು ಓದುಗ ವರ್ಗಕ್ಕೆ ತಲುಪಿಸುವಂಥ ಪ್ರಯತ್ನವನ್ನು ಪುಸ್ತಕ ಮನೆ ಮಾಡಿದೆ. ಅದರ ಮುಂದುವರೆದ ಭಾಗವಾಗಿ ವಿಶೇಷವಾಗಿ ನಮ್ಮ PUC ವಿದ್ಯಾರ್ಥಿಗಳ ಮನಸ್ಸುಗಳಲ್ಲಿ ಓದುವ ರುಚಿಯನ್ನು ಹಬ್ಬಿಸುವಂಥ ಆಲೋಚನೆ ನಮ್ಮ ಪುಸ್ತಕ ಮನೆಯ ಮೂಲ ಧ್ಯೇಯ. ಕಾರಣ, ಇವತ್ತಿನ ಯುವಶಕ್ತಿಯ ಕೈಗೆ ನಾವು ಮುಂದಿನ ಜೀವನ ಬೆಳಗುವಂತಹ ಪುಸ್ತಕವನ್ನು ಕೊಟ್ಟಾಗ ಆ ಓದುವಿನ ಅಭಿರುಚಿ ಎಲ್ಲೋ ಒಂದು ಕಡೆ ಇವತ್ತಿನ ಕಾಲಘಟ್ಟದಲ್ಲಿ ನಾವು ನೋಡ್ತಕ್ಕಂಥ ನೀಟ್, JEE, CET ಅಥವಾ CA/CS ಹಲವಾರು ಸ್ಪರ್ಧಾತ್ಮಕ ಪರೀಕ್ಷೆಗಳ ಒತ್ತಡದಲ್ಲಿ ಮುಳುಗಿ ಹೋಗಿ ಆ ಸೋಲಿನ ದವಡೆಯಿಂದ ಆಚೆ ಬರಲಿಕ್ಕೆ ಸಾಧ್ಯ ಆಗದಿಂದ ಪರಿಸ್ಥಿತಿಯಲ್ಲಿ ಆ ಸೋಲನ್ನು ಮೆಟ್ಟಿ ನಿಂತು ಸವಾಲನ್ನ ದಾಟಿ ಗೆಲ್ಲುವ ಬಗೆಯನ್ನು ಯಾವುದೋ ಪುಸ್ತಕದ 2 ಸಾಲುಗಳು ಕಳಿಸಿಕೊಡ್ಬೋದು, ಪುಸ್ತಕದ ಓದು ತಿಳಿಸಿಕೊಡ್ಬೋದು, ಅಥವಾ ಗೆದ್ದಾಗ ನಾವು ಯಾವ ರೀತಿ ಸಮಾಜದಲ್ಲಿ ಬಿಹೇವ್ ಮಾಡಬೇಕಂತ ಹೇಳುವ ಪರಿಯನ್ನು ಕೂಡ ಈ ಪುಸ್ತಕ ಕಲಿಸಿಕೊಡ್ಬೋದು. ಯಾಕಂದರೆ ಕಳೆದ ಬಾರಿ JEE ಪರೀಕ್ಷೆಯಲ್ಲಿ ದೇಶಕ್ಕೆ ಟಾಪರ್ ಆಗಿ ಹೊರಹೊಮ್ಮಿದ ವಿದ್ಯಾರ್ಥಿಯನ್ನು ಆ ಸಂಸ್ಥೆ ಸನ್ಮಾನ ಮಾಡುವಾಗ ರಾಜಸ್ಥಾನದ ಕೋಟಾದಲ್ಲಿ ಆ ಸಂಸ್ಥೆಯ ಎಲ್ಲ ಮುಖ್ಯಸ್ಥರು, ಅಧ್ಯಾಪಕರು, ಆತನ ಕುಟುಂಬ ಸಂಭ್ರಮಿಸಿದರೆ ಆತ ಮಾತ್ರ ಒಂದು ಗೊಂಬೆಯ ಹಾಗೆ ಪೇಲವವಾಗಿದ್ದ. ಆ ಸಂಭ್ರಮವನ್ನು ಆತನಿಗೆ ಸ್ವೀಕರಿಸಲಿಕ್ಕೆ ಆಗ್ತಾ ಇರಲಿಲ್ಲ. ಅಂದರೆ ಬದುಕಿನ ಸತ್ಯ ಅಂತ ಹೇಳೋದು ನಾನು ಗೆದ್ದಾಗ ಹೇಗಿರಬೇಕು, ಸೋತಾಗ ಹೇಗಿರಬೇಕಂತ ಹೇಳುವ ಪಾಠವನ್ನು ಕಲ್ತಿರಬೇಕಾಗುತ್ತೆ. ಕೇವಲ ಗೆದ್ದರೆ ಸಾಕಾಗೋದಿಲ್ಲ, ಅಥವಾ ಸೋತಾಗ ಹೊರಗಡೆ ಗೆದ್ದು ಬರುವಂಥದ್ದು ಮಾತ್ರ ಅಲ್ಲ ಅಂತ ಹೇಳುವ ಜೀವನ ಮೌಲ್ಯವನ್ನು ಕಲಿಸಬೇಕು ಅನ್ನುವ ಕಾರಣಕ್ಕಾಗಿ ಕ್ರಿಯೇಟಿವ್ ಶಿಕ್ಷಣ ಸಂಸ್ಥೆ ಕೇವಲ ಜ್ಞಾನಾರ್ಜನೆಯನ್ನು ತರಗತಿಗೆ ಮಾತ್ರ ಸೀಮಿತವಾಗಿಸದೆ ಅದರ ಆಚೆಗಿನ ಸಂಸ್ಕೃತಿಯನ್ನು, ನಮ್ಮ ಶ್ರೀಮಂತ ಪರಂಪರೆಯ ಸಂಭ್ರಮಿಸ್ತಕ್ಕಂತಹ ಪರಿಯನ್ನು, ಕಲೆ, ಸಾಹಿತ್ಯ, ಸಂಸ್ಕೃತಿ, ಆಚಾರ ವಿಚಾರಗಳನ್ನು ತಿಳಿಸುವಂಥ ಹತ್ತಾರು ಕಾರ್ಯಕ್ರಮಗಳು ನಿರಂತರವಾಗಿ ನಾವು ಆಯೋಜಿಸಿಕೊಂಡು ಬರ್ತಾ ಇದ್ದೇವೆ. ಅದರಲ್ಲೂ ಕೂಡ PUCಯ ಮಕ್ಕಳಂತ ಬರುವಾಗ ಇವತ್ತು ಆ PU ಮಕ್ಕಳ ಕೈಯಲ್ಲಿ ನಾವು ಒಂದು ಪುಸ್ತಕವನ್ನು ಓದುವ ರುಚಿಯನ್ನು ಕಲಿಸಿದರೆ ನಮ್ಮ ಮುಂದಿನ 2 ತಲೆಮಾರಿಗೆ ನಾವು ಅದನ್ನು ತಲುಪಿಸಿದಾಗೆ ಆಗುತ್ತೆ ಅಂತ ಹೇಳಿ, ನಮ್ಮ ಸಂಸ್ಥೆಯಲ್ಲಿ ಬರ್ಡೇಯಲ್ಲಿ ಕೇಕ್ ಕಟ್ ಆಗೋದಿಲ್ಲ, ಬದಲಾಗಿ ಪುಸ್ತಕಗಳು ಅವರು ಓದಿದ ಶಾಲೆಗೆ ತಲುಪ್ತದೆ. ನಮ್ಮ ಸಂಸ್ಥೆಯಲ್ಲಿ ವಿದ್ಯಾರ್ಥಿಗಳು ಮನೆಗೆ ಹೋಗುವಾಗ, ರಜೆಗೆ ಹೋಗುವಾಗ ಎಷ್ಟು ಜನ ಸ್ವೀಟ್ ಬಾಕ್ಸ್ ಕೊಂಡೋಗ್ತಾರೋ ಗೊತ್ತಿಲ್ಲ, ಆದರೆ ಒಂದು ಪುಸ್ತಕವೊಂದು ಕೊಂಡೋಗ್ತಾರೆ. ಆ ರೀತಿಯ ಒಂದು ಸಂಸ್ಕೃತಿ ಬೆಳೆದಾಗ ನಿಧಾನಕ್ಕೆ ಆ ಓದುವಿನ ರುಚಿ ಹಬ್ಬುತ್ತೆ ಅಂತ ಹೇಳುವ ಆಲೋಚನೆಯೊಂದಿಗೆ 7 ಜನ ಸ್ಥಾಪಕ ಮಿತ್ರರ ಮಹದಾಸೆಯ ಒಂದು ಯೋಜನೆ ಪುಸ್ತಕ ಮನೆ. ಆ ಪುಸ್ತಕ ಮನೆ ನಿರಂತರವಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದೆ. ಕಳೆದ 3 ವರ್ಷಗಳಿಂದ ಜುಲೈ ತಿಂಗಳ ವರ್ಷಧಾರೆಯ ಜೊತೆಗೆ ಪುಸ್ತಕಧಾರೆ ಕಾರ್ಯಕ್ರಮವನ್ನು ಕೂಡ ನಾವು ಆಯೋಜಿಸಿಕೊಂಡು ಬರ್ತಾ ಇದ್ದೇವೆ.